ಎಲ್ಲರೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಕಳೆದ ಒಂದು ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 16ದಲ್ಲಿ ಇನ್ಕ್ರೀಸ್ ಇಂಡೆಂಟ್ ಮತ್ತು ಡಿಕ್ರೀಸ್ ಇಂಡೆಂಟ್ ಇದ್ರ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸದಲ್ಲಿ ನಾನು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 17 ಇದರಲ್ಲಿ ಬಾರ್ಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾವು ಸೆಲೆಕ್ಟೆಡ್ ಆದಂಥ ಒಂದು ಟೆಕ್ಸ್ಟ್ಗೆ ಅಥವಾ ಒಂದು ಪ್ಯಾರಾಗ್ರಾಫ್ಗೆ ಯಾವ ರೀತಿ ಬಾರ್ಡರ್ ಕೊಡೋದು, ಔಟ್ಲೈನನ್ನೇ ಯಾವ ರೀತಿ ಕೊಡೋದು, ಟಾಪ್ ಯಾವ ರೀತಿ ಕೊಡೋದು, ಬಾಟಮು, ಆಮೇಲೆ ಲೆಫ್ಟು, ರೈಟು, ಆಮೇಲೆ ಔಟ್ಸೈಡ್ ಬಾರ್ಡರ್, ಇನ್ಸೈಡ್ ಬಾರ್ಡರ್, ಆಲ್ ಬಾರ್ಡರ್, ಮತ್ತು ಅದಕ್ಕೆ ಕಲರನ್ನು ಶೇಡಿಂಗನ್ನು ಯಾವ ರೀತಿ ಕೊಡೋದು. ಸೊ ಇವುಗಳನ್ನೆಲ್ಲನೂ ನಾನು ಇವತ್ತಿನ ಕ್ಲಾಸ್ದಲ್ಲಿ ವಿವರಣೆ ಮಾಡ್ತಾ ಇದ್ದೇನೆ. ಸೊ ಕ್ಲಾಸನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ MS ವರ್ಡ್ ಓಪನ್ ಮಾಡಿದ ನಂತರ ನಾವು ಏನಾದರೂ ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ನಂಬರ್ ಹಾಕ್ಬೋದು, ಇಲ್ಲ ನಮಗೆ ಬೇಕಾದಂಥ ಒಂದು ನೇಮ್ಸ್ಗಳನ್ನ ಬರಿಕೋಬೋದು, ಇಲ್ಪ ಒಂದು ಪ್ಯಾರಾಗ್ರಾಫನ್ನು ತೊಗೋಬೋದು. ಯಾವ ರೀತಿಯಾಗಿ ಅವುಗಳಿಗೆ ಔಟ್ಲೈನನ್ನು ಹಾಕೋದು, ಬಾರ್ಡರನ್ನು ಹಾಕೋದು, ಸೊ ಅವುಗಳಿಗೆ ಶೇಡಿಂಗನ್ನು ಕಲರನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಿ, ನಂಬರ್ಸ್ ಬರ್ತೀನಿ. 1 ಎಂಟರ್, 2 ಎಂಟರ್, 3 ಅದೇ ರೀತಿಯಾಗಿ 4 5 ಎಂಟರ್ ಪ್ರೆಸ್ ಮಾಡ್ಕೋಬೇಕು, 6 7 8 9. ಓಕೆ, ಫಸ್ಟ್ ಏನು ಇಡ್ತೇನೆ ಇಲ್ಲಿ ನಂಗೆ ಫಸ್ಟ್ ನಾ ಏನು ಇಡಬೇಕು, ಇಲ್ಲಿ ಕರ್ಸರ್ ಬರುವಾತಾಗಿದೆ. ಸೊ ಅವಾಗ ಏನು ಮಾಡಬೇಕಾಗಿದ್ಲಿ, ಮತ್ತು ಇಲ್ಲಿ ಎಂಟ್ರ್ ಪ್ರೆಸ್ ಮಾಡಬೇಕು, ಅಪ್ ಏರೋ ಮಾರ್ಕ್ ಇಲ್ಲಿ 0. ಓಕೆ, 0 1 2 3 4 5 6 7 8 9. ಸೊ ಈ ಪ್ರಕಾರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಟೆಕ್ಸ್ಟನ್ನು ಬರೆದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಒಂದು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಸೈಜನ್ನು ಕೂಡ ಜಾಸ್ತಿ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಪ್ಪ ಅಂದರೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಇವುಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಬಾರ್ಡರ್ ಎರೋ ಮಾರ್ಕ್ ಮೇಲೆ. ಸೊ ಫಸ್ಟ್ದು ಏನಿದೆ, ಬಾಟಮ್ ಬಾರ್ಡರ್. ಓಕೆ, ನಾವೇನು ಮಾಡ್ಬೋದು, ಇಲ್ಲಿ ಈ ಪ್ರಕಾರ ಬಾಟಮ್ ಬಾರ್ಡರ್ನ ಹಾಕ್ಬೋದು. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಅಪ್ಲೈ ಆಗ್ತದೆ. ಸೊ ಮತ್ತೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ, ಟಾಪ್ ಬಾರ್ಡರ್. ಓಕೆ, ಟಾಪನು ಅಪ್ಲೈ ಆಗಿದೆ. ಓಕೆ, ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಲೆಫ್ಟ್ ಬಾರ್ಡರ್. ಓಕೆ, ಲೆಫ್ಟ್ ಬಾರ್ಡರ್. ಸೊ ಮತ್ತೆ ಮೌಸ್ ಕ್ಲಿಕ್ ಮಾಡ್ತೀನಿ, ರೈಟ್ ಬಾರ್ಡರ್. ಓಕೆ, ಇವಾಗ ಏನಾಗಿದೆ, ಎಲ್ಲನೂ ಟಾಪ್ ಮತ್ತು ಬಾಟಮ್, ಲೆಫ್ಟ್, ರೈಟ್ ಬಾರ್ಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತು ಏನು ಮಾಡ್ತೀನಿ ಅಂದರೆ ಈಗ ನೋ ಬಾರ್ಡರ್ ಅಂತೀನಿ. ಸೊ ನೋ ಬಾರ್ಡರ್ ಅಂದರೆ ಏನಾಗ್ತದೆ, ಇಲ್ಲಿ ನೋ ಬಾರ್ಡರ್ ಅಂದರೆ ಏನಾಗ್ತದೆ, ಬಾರ್ಡರ್ ನಾವು ಏನೇನು ಬಾಟಮ್, ಟಾಪ್, ಲೆಫ್ಟ್, ರೈಟ್ ತೊಗೊಂಡಿದ್ವಲ್ಲ ಅದೆಲ್ಲನೂ ರಿಮೂವ್ ಆಗ್ತದೆ. ಸೊ ಈ ಬಾರ್ಡರನ್ನು ಅಪ್ಲೈ ಮಾಡಲಿಕ್ಕೆ ಮತ್ತು ರಿಮೂವ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಓಕೆ, ಸೊ ಇವಾಗ ನೋ ಬಾರ್ಡರ್ ಅಂತೀನಿ, ಹೋಗಿಬಿಡ್ತದೆ. ಸೊ ಪುನಃ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಏನು ಮಾಡ್ಕೋಬೋದು, ಇಲ್ಲಿ ಆಲ್ ಬಾರ್ಡರ್. ಸೊ ಇವಾಗ ನೋಡಿರಿ, ಆಲ್ ಬಾರ್ಡರ್ ಅಂದರೆ ಏನಾಗಿದೆ, ಒಂದು ಟೇಬಲ್ ರೆಡಿ ಆಗಿದೆ. ಸೊ ಇದು ಆಲ್ ಬಾರ್ಡರ್ಸ್. ನಾವು ಟೇಬಲನ್ನು ಆ್ಯಡ್ ಮಾಡ್ಕೋಬೋದು, ರಿಮೂವ್ನು ಮಾಡ್ಕೋಬೋದು. ಸೊ ಇವಾಗ ಮೌಸ್ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಆ್ಯಡ್ ಆಗಿದೆ, ಪ್ರತಿಯೊಂದಕ್ಕೂ ಏನಾಗಿದೆ, ಇವಾಗ ಆ್ಯಡ್ ಆಗಿದೆ. ಸೊ ಇವಾಗ ಮತ್ತೆ ನಾನು ಪುನಃ ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋ ಬಾರ್ಡರ್ ಅಂದರೆ ಏನಾಗ್ತದೆ, ಮತ್ತು ರಿಮೂವ್ ಆಗ್ತದೆ. ಮತ್ತು ಆ್ಯಡ್ ಮಾಡ್ಕೋಬೇಕಾಗ್ತದೆ ಆಲ್ ಬಾರ್ಡರ್ಸ್. ಓಕೆ, ಈಗ ಜಸ್ಟ್ ಔಟ್ಸೈಡ್ ಬಾರ್ಡರ್ ನೋಡಿರಿ, ಔಟ್ಸೈಡ್ ಬಾರ್ಡರ್ ಅಂದರೆ ಏನಾಗ್ತದೆ, ಆಲ್ ಬಾರ್ಡರ್ಸ್ ಅಂದರೆ ಏನಾಗ್ತದೆ, ಟಾಪ್, ಬಾಟಮ್ ಮತ್ತು ಲೆಫ್ಟ್, ರೈಟ್ ಮತ್ತು ಇನ್ಸೈಡ್ ಎಲ್ಲನೂ ಬಾರ್ಡರ್ಸ್ ಬಂದಿರ್ತವೆ ಆಲ್ ಬಾರ್ಡರ್ಸ್ ಒಳಗಡೆ. ಸೊ ಔಟ್ಸೈಡ್ ಬಾರ್ಡರ್ಸ್ ಅಂದರೆ ನೋಡಿರಿ ಯಾವ ರೀತಿಯಾಗಿ ಔಟ್ಸೈಡ್ ಬಾರ್ಡರ್ ಬರ್ತದೆ. ಸೊ ಟಾಪು ಬಂದಿಲ್ಲ, ಬಾಟಮ ಬಂದಿಲ್ಲ, ಲೆಫ್ಟ್ ಇಲ್ಲ, ರೈಟ್ ಇಲ್ಲ, ಅಷ್ಟು ನಡುಕಷ್ಟೇ ಏನಾಗಿದ್ದಾವೆ, ಲೈನ್ಸ್ ಬಂದಿದ್ದಾವೆ, ಔಟ್ಸೈಡ್ ಬಾರ್ಡರ್. ಓಕೆ, ಇಲ್ಲಿ ಔಟ್ಸೈಡ್ ಬಾರ್ಡರ್. ಓಕೆ, ಇನ್ಸೈಡ್ ಬಾರ್ಡರ್ ಅಂದರೆ ನೋಡಿರಿ, ಇದು ಆಲ್ ಬಾರ್ಡರ್ ಸೇಮ್ ಆಗ್ತದೆ. ಇನ್ಸೈಡ್ ಬಾರ್ಡರ್ ಅಂದರೆ ಇನ್ಸೈಡ್ ಬಾರ್ಡ್ರ್ ಬಂದಿರ್ತವೆ ಎಲ್ಲ ಕಡೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ ಇನ್ಸೈಡ್ ಆರಿಜೆಂಟಲ್ ಬಾರ್ಡರ್. ಇನ್ಸೈಡ್ ಆರಿಜೆಂಟಲ್ ಬಾರ್ಡರ್ ಅಂದರೆ ನಡುಕು ಬಂದಂಥ ಎಲ್ಲ ಬಾರ್ಡರ್ಸ್ಗಳು ಹೋಗಿಬಿಡ್ತವೆ. ಸೊ ಇನ್ಸೈಡ್ ವರ್ಟಿಕಲ್ ಬಾರ್ಡರ್, ಇನ್ಸೈಡ್ ವರ್ಟಿಕಲ್ ಬಾರ್ಡರ್ ಅಂದರೆ ಏನಾಗ್ತವೆ, ಮತ್ತೆ ಪುನಃ ವರ್ಟಿಕಲ್ ಲೈನ್ಸ್ ಬರ್ತವೆ. ಇಲ್ಲಿ ಆರಿಜೆಂಟಲ್ ಅಂದರೆ ಎಲ್ಲ ಹೋಗಿಬಿಡ್ತವೆ. ವರ್ಟಿಕಲ್ ಬಾರ್ಡರ್ ಅಂದರೆ ಪುನಃ ಮತ್ತೆ ವರ್ಟಿಕಲ್ ಲೈನ್ಸ್ ಎಲ್ಲನೂ ಇಲ್ಲಿ ಬಂದುಬಿಡ್ತವೆ. ಓಕೆ,
ಓಕೆ, ಇಲ್ಲಿ ಹಾರಿಜಾಂಟಲ್ ಲೈನ್. ಆಮೇಲೆ ಇಷ್ಟು ನಾವು ಏನು ಮಾಡ್ಬೋದು, ಇಲ್ಲಿ ತಗೋಬೋದು. ಇದರ ನಂತರ ನಾನು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇವುಗಳಿಗೆ ಆಲ್ ಬಾರ್ಡ್ರನ್ನ ಹಾಕ್ತೀನಿ. ಆಲ್ ಬಾರ್ಡ್ರ್ ಹಾಕಿ ಮತ್ತೆ ಪುನಃ ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಾವು ಎಲ್ಲಿ ಬರಬೇಕಂದ್ರೆ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಬಾರ್ಡರ್ಸ್. ಸೊ ಈ ಬಾರ್ಡರ್ಸ್ ಇಲ್ಲಿ ನನ್ ಅಂತ ಬರ್ತದೆ. ನನ್ ಅಂದರೆ ಏನಾಗ್ತದೆ ಇಲ್ಲಿ ನೋ ಬಾರ್ಡರ್. ಓಕೆ, ಇಲ್ಲಿ ಓಕೆ ಕೊಟ್ಟಿನಂದ್ರೆ ಏನಾಗ್ತದೆ, ಹೋಗಿಬಿಡ್ತಾವೆ. ಓಕೆ, ಮತ್ತು ನಾ ಇಲ್ಲಿ ಪುನಃ ಏನು ಮಾಡ್ಬೋದು, ಇಲ್ಲಿ ಅದರಲ್ಲಿ ಹೋಗಿ ಮತ್ತೆ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್, ಇಲ್ಲಿ ಬಾಕ್ಸ್ ಅಂದರೆ ಏನಾಗ್ತದೆ, ಓಕೆ ಈ ಪ್ರಕಾರ ಬಾಕ್ಸ್ ಬರ್ತದೆ. ಓಕೆ, ಸೊ ಇವಾಗ ಮತ್ತೆ ನಾ ಏನು ಮಾಡ್ಬೋದು, ಇಲ್ಲಿ ಹೋಗಿ ಆಲ್ ಬಾರ್ಡರ್ಸ್ ತೊಗೋಬೋದು. ಮತ್ತು ಪುನಃ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಬಂದು ನಾ ಇಲ್ಲಿ ಏನು ಮಾಡ್ಕೋಬೋದು, ಬಾಕ್ಸ್ ಆಯ್ತು, ಸ್ಯಾಡೋ ಹಾಕ್ಬೋದು. ಸೊ ಇವುಗಳಿಗೆ ಇದು ಬಾಕ್ಸ್ ಅಂದರೆ ಇಲ್ಲಿ ಬಾಕ್ಸ್ ಆಗ್ತದೆ, ಈ ಪ್ರಕಾರ ಸ್ಯಾಡೋ ಹಾಕ್ಬೋದು. ಸೊ ಇವಾಗ ಸ್ಯಾಡೋ ನೋಡ್ರಿ, ಸ್ಯಾಡೋ ಓಕೆ, ಸ್ಯಾಡೋ ಇವುಗಳಿಗೆ ಬಂದಿರ್ತದೆ. ಲೈನ್ಸ್ ಅಷ್ಟೇ ಏನಾಗ್ತದೆ, ಔಟ್ಸೈಡ್ ಅಷ್ಟೇ ಉಳಿತದೆ. ಓಕೆ, ಸೊ ಇವಾಗ ಮತ್ತೆ ನಾನು ಪುನಃ ಏನು ಮಾಡ್ತೀನಿ, ಇಲ್ಲಿ ಆಲ್ ಬಾರ್ಡರ್ಸ್. ಓಕೆ, ಆಲ್ ಬಾರ್ಡರ್ಸ್ಗೆ ಹೋಗಿ ಮತ್ತೆ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಹೋಗಿ ಇಲ್ಲಿ 3D ಎಫೆಕ್ಟನ್ನು ಕೊಡ್ತೀನಿ. ಓಕೆ, 3D ಎಫೆಕ್ಟನ್ನು ಕೊಟ್ಟರೆ ಏನಾಗ್ತದೆ, ಸೊ ಇವಾಗ ಇದಕ್ಕೆ 3D ಎಫೆಕ್ಟ್ ಅಪ್ಲೈ ಆಗ್ತದೆ. ಸೊ ಇವಾಗ ಮತ್ತೆ ಇಲ್ಲಿ ಹೋಗಿ ಮತ್ತೆ ಪುನಃ ನಾನು ಏನು ಮಾಡ್ತೀನಿ, ಇಲ್ಲಿ ಆಲ್ ಬಾರ್ಡರ್ಸ್. ಓಕೆ, ಆಲ್ ಬಾರ್ಡರ್ಸ್ ಕೊಟ್ಟ ನಂತರ ಮತ್ತೆ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ದಲ್ಲಿ ಬಂದು ಸೊ ಇವಾಗ ಕಸ್ಟಮ್ ಅಂತ ಬರ್ತದೆ. ಇದರಲ್ಲಿ ನಾವು ಎಷ್ಟು ಬೇಕಲ್ಲ ಲೈನ್ಸ್ ಅಷ್ಟೇ ಥಿಕ್ ಲೈನ್ಸ್ ಮಾಡ್ಕೋಬಹುದು. 3 ಪಾಯಿಂಟ್ ತಗೋತೀನಿ. ಇಲ್ಲಿ ಕಲರನ್ನು ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ, ನಮಗೆ ಬೇಕಾದಂಥ ಕಲರನ್ನು ಕೂಡ ನಾವಿಲ್ಲಿ ಕಲರ್ ಅಪ್ಲೈ ಮಾಡ್ಕೋಬೋದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಓಕೆ, ಮತ್ತೆ ಪುನಃ ಏನು ಮಾಡ್ತೀನಿ, ಇಲ್ಲಿ ಹೋಗಿ ಇಲ್ಲಿ ಆಲ್ ಬಾರ್ಡರ್ ಅನ್ಬೇಕು. ಕಲರನ್ನು ಅಪ್ಲೈ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಹೋಗಿ ಕಲರನ್ನು ಫಸ್ಟ್ ನೀವು ತೊಗೋಬೇಕಾಗ್ತದೆ. ಇಲ್ಲಿ ಯಾವ್ದು ಕಲರ್ ಬೇಕು ಅದು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಕಲರ್ ಸೆಲೆಕ್ಟ್ ಮಾಡಿದ ಫಸ್ಟ್ ಒಂದು ನಾನು ಏನು ಮಾಡ್ತೀನಿ, ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಕಲರನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ವಿಡ್ತ್ ಎಷ್ಟು ಬೇಕು, ಎಷ್ಟು ಪಾಯಿಂಟ್ ವಿಡ್ತ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ 3 ಪಾಯಿಂಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಓಕೆ ಕೊಡ್ತೀನಿ. ಯಾವುದದು ಬಾರ್ಡರ್ಸ್, ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಅಪ್ಲೈ ಆಗೋದಿಲ್ಲ. ಮತ್ತು ಪುನಃ ನಾವು ಒಂದು ಸಲ ಹೋಗಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆಲ್ ಬಾರ್ಡರ್ಸ್ ತೊಗೋಬೇಕು. ಸೊ ಇವಾಗ ನೋಡ್ರಿ, ಈಗ ಔಟ್ಲೈನ್ ಏನಾಗಿದ್ದಾವೆ, ಪ್ರತಿಯೊಂದು ಲೈನು 3 ಪಾಯಿಂಟ್ ಆಗಿದ್ದಾವೆ, ಥಿಕ್ ಲೈನ್ಸ್ ಆಗಿದ್ದಾವೆ. ಓಕೆ, ಗೊತ್ತಾಯ್ತಲ್ಲ. ಸೊ ಇವಾಗ ಮತ್ತೆ ಏನು ಮಾಡ್ತೇನೆ, ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ದಲ್ಲಿ ಬಂದು ಸೊ ಇವಾಗ ನಾನು ಇಲ್ಲಿ ಡಾಟ್ ಲೈನ್ಸ್ ಬೇಕಾದರೆ ಇಲ್ಲಿ ಡಬಲ್ ಲೈನ್, ಡಾಟ್ ಲೈನ್ಸ್ ನಮ್ಗೆ ಯಾವ ಬೇಕಲ್ಲ ಇವತ್ತು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡಿ ನಮಗೆ ಯಾವ ಬೇಕೋ ಲೈನ್ಸನ್ನು ಸೆಲೆಕ್ಟ್ ಮಾಡ್ಕೋದು ಮತ್ತು ಇಲ್ಲಿ ಓಕೆ ಕೊಡೋದು. ಓಕೆ ಕೊಟ್ಟ ನಂತರ ಮತ್ತೆ ಪುನಃ ಇಲ್ಲಿ ಹೋಗಿ ಮತ್ತೆ ಆಲ್ ಬಾರ್ಡರ್ಸ್. ಓಕೆ, ಇವಾಗ ನೋಡಿರಿ ಆಲ್ ಬಾರ್ಡರ್ಸ್ ಕೊಟ್ಟಿದ್ದೀನಿ. ಸೊ ಇವಾಗ ಎಲ್ಲನೂ ಅಪ್ಲೈ ಆಗಿದೆ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ಸನ್ನು ಅಪ್ಲೈ ಮಾಡ್ಕೋಬೋದು, ಅವುಗಳಿಗೆ ಶೇಡಿಂಗನ್ನು ಕೂಡ ಹಾಕ್ಬೋದು. ಸೊ ಈಗ ಬಾರ್ಡರ್ಸನ್ನು ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ಗೊತ್ತಾಗಿದೆ ನಿಮಗೆ ಕಲರ್ಸನ್ನು ಚೇಂಜ್ ಮಾಡೋದು, ಅದ್ರ ವಿಡ್ತನ್ನು ಚೇಂಜ್ ಮಾಡೋದು, ಇಲ್ಲಿ ಸ್ಟೈಲ್ಸನ್ನು ತೊಗೊಳ್ಳೋದು. ಸೊ ಮತ್ತು ಇವಾಗ ಬಾಕ್ಸ್ ಇರ್ಬೋದು, ಸ್ಯಾಡೋ ಇರ್ಬೋದು, 3D ಇರ್ಬೋದು, ಇದನ್ನೆಲ್ಲ ನೋಡಿದ್ದೀವಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಶೇಡಿಂಗ್ ಮೇಲೆ ಮೌಸ್ ಕ್ಲಿಕ್ ಮಾಡಿ. ಇದು ಪೇಜ್ ಬಾರ್ಡರ್ ಅಂತ ಬರ್ತದೆ. ಸೊ ಲೇಔಟ್ ಬಂದಾಗ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಈ ಪೇಜ್ ಬಾರ್ಡ್ರ್ ಅಂದರೆ ಇದ್ರದ್ದು ಬಾರ್ಡ್ರಲ್ಲಿ ಬಂದಿರ್ತದೆ. ಸೊ ಇದರಲ್ಲಿ ಒಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಮತ್ತೆ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇದು ಪೇಜ್ ಪೇಜಿಗೆ ಬಾರ್ಡ್ರ್ ಬಂದಿದೆ. ಪ್ರತಿಯೊಂದು ಪೇಜಿಗೆ ಬಾರ್ಡ್ರ್ ಬಂದಿರ್ತವೆ. ಸೊ ಇವಾಗ ಮತ್ತೆ ಪುನಃ ಇಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಈಗ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ದಲ್ಲಿ ಹೋಗಿ ಪೇಜ್ ಬಾರ್ಡ್ರಿಗೆ ಹೋಗಿ ಇಲ್ಲಿ ನಾನು ಅಂತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಪೇಜ್ ಬಾರ್ಡ್ರ್ ಹೋಗಿದೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಬರ್ತೀನಿ. ಶೇಡಿಂಗ್ಸ್ ಬಂದು ಇಲ್ಲಿ ಶೇಡಿಂಗ್. ಓಕೆ, ಇದು ಬಾರ್ಡರ್ಸ್ ಆಯಿತು, ಇಲ್ಲಿ ಬಾರ್ಡರ್ಸ್ ಅಪ್ಲೈ ಮಾಡಿದ್ದೀವಿ ನಾವೀಗ. ಪೇಜ್ ಬಾರ್ಡ್ರ್ ಗೊತ್ತಾಯಿತು. ಇಲ್ಲಿ ಶೇಡಿಂಗ್ದೊಳಗಡೆ ಸೊ ಇವತ್ತು ಶೇಡಿಂಗ್ ಅಂದರೆ ಇವುಗಳಿಗೆ ಶೇಡಿಂಗ್ ಮಾಡೋದು. ಶೇಡಿಂಗ್ ಕಲರ್ ಇಲ್ಲಿ ಫಿಲ್ ಹತ್ತಿದೆ. ಸೊ ಇಲ್ಲಿ ಫಿಲ್ ಹತ್ತು ಬರ್ತದೆ, ನೋ ಕಲರ್ ಇದೆ. ಸೊ ಇವಾಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮಗೆ ಬೇಕಾದಂಥ ಕಲರ್ ಒಂದು ತೊಗೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇದರಲ್ಲಿ ಒಂದು ಮೌಸ್ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಇವಾಗ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಏನಾಗಿದೆ ನೋಡ್ರಿ, ಈಗ ಕಲರ್ ಅಪ್ಲೈ ಆಗಿದೆ. ಓಕೆ, ನಾವು ಏನು ಬಾರ್ಡರ್ಸ್ ಹಾಕಿದ್ದೇವಲ್ಲ, ಸೊ ಈ ಬಾರ್ಡರ್ಸ್ಗೆ ಕಲರನ್ನು ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಯಾವ ಬೇಕಾದ ಕಲರ್ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಮತ್ತು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಮತ್ತು ಏನು ಮಾಡ್ಬೋದು, ಇಲ್ಲಿ ಶೇಡಿಂಗ್ಸ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಹೋಗಿ ಕಲರನ್ನು ಚೇಂಜ್ ಮಾಡ್ಕೋಬೋದು.
ನಮಗೆ ಮೋರ್ ಕಲರ್ಸ್ದಲ್ಲಿ ಹೋಗಿ ಮೋರ್ ಕಲರ್ಸ್ದಲ್ಲಿ ಸ್ಟ್ಯಾಂಡರ್ಡ್ದಲ್ಲಿ ನಿಮಗೆ ಬೇಕಾದಂಥ ಕಲರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾವ್ದು ಬೇಕಾದ ಕಲರ್ ಸೆಲೆಕ್ಟ್ ಮಾಡ್ಕೋದು ಮತ್ತು ಇಲ್ಲಿ ಹೋಗಿ ಓಕೆ ಕೊಡಬೇಕು. ಮತ್ತು ಪುನಃ ಇಲ್ಲಿ ಓಕೆ ಇವಾಗ ಕಲರ ಚೇಂಜ್ ಆಗಿದೆ. ಸೊ ಈ ಪ್ರಕಾರ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಆದರೆ ಮತ್ತೆ ಏನು ಮಾಡ್ಬೋದು ಅಂದರೆ ಇಲ್ಲಿ ಲೈನ್ ಟು ಲೈನ್ ನಾವು ಕಲರನ್ನು ಹಾಕ್ಬೋದು. ಸೊ ಇವಾಗ ಒಂದೇ ಲೈನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಒಂದು ಲೈನ್ ಸೆಲೆಕ್ಟ್ ಮೌಸ್ ಅಲ್ಲಿ ಮೌಸ್ ಪಾಯಿಂಟರ್ ಇದೆಯಲ್ಲ ಇಲ್ಲಿ. ಸೊ ಈಗ ಮೌಸ್ ಪಾಯಿಂಟ್ರ್ ಇಲ್ಲಿದೆ. ಸೊ ಇವಾಗ ನಾನು ಇಲ್ಲಿ ಏನು ಹೋಗ್ತಾನೆ ಅಂದರೆ ಇಲ್ಲಿ ಕರ್ಸರ್ ಹೋಗಿ ಮೌಸನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ದಲ್ಲಿ ಮತ್ತು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ಸ್. ಸೊ ಇವಾಗ ಏನು ಮಾಡ್ತೀನಿ ಇಲ್ಲಿ ಶೇಡಿಂಗ್ಸ್ದಲ್ಲಿ ಹೋಗ್ತೀನಿ. ಶೇಡಿಂಗ್ಸ್ದಲ್ಲಿ ಹೋಗಿ ಇವಾಗ ಕಲರನ್ನು ಚೇಂಜ್ ಮಾಡ್ಕೊತೀನಿ. ಓಕೆ ನೋಡಿರಿ ಇವಾಗ ಕಲರ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಓಕೆ ಕೊಡಬೇಕಾಗ್ತದೆ. ಸೊ ಇಲ್ಲಿ ಓಕೆ ಕೊಡ್ತೀನಿ. ಓಕೆ ನೋಡಿರಿ ಮತ್ತೆ ಏನಾಗಿದೆ ಇಲ್ಲಿ ಪುನಃ ಎಲ್ಲಕ್ಕೂ ಕಲರ ಚೇಂಜ್ ಆಗಿದೆ. ಸೊ ಇವಾಗ ನಾವು ಒಂದಕ್ಕೆ ನಾವು ಕಲರನ್ನು ಸಪ್ರೇಟ್ ಮಾಡ್ಕೋಬೇಕಾಗಿದೆ ಅಂದರೆ ಇದು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪುನಃ ನಾವು ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ದಲ್ಲಿ ಹೋಗಿ ಇದಕ್ಕೆ ಏನು ಮಾಡ್ಕೋಬೇಕು, ಒಂದೇ ಕಲರನ್ನು ಯಾವ್ದು ಬೇಕಾದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಮತ್ತು ಓಕೆ. ಸೊ ಇವಾಗ ಒಂದು ಕಲರ್ ಅಪ್ಲೈ ಆಗಿದೆ. ಸೊ ಎರಡನೇ ಕಲರ್ನ ನಂಬರ್ ಇಲ್ಲೇನು ಬರೆದಿದೆಯಲ್ಲ ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಈಗ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಕಾಣ್ತಿದೆಯಲ್ಲ ನಿಮಗೆ ನಂಬರ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ ಬಾರ್ಡರ್ಸ್ ಶೇಡಿಂಗ್ ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ ನೋಡಿರಿ. ಸೊ ಈ ಪ್ರಕಾರ ನೀವು ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊರಿ ಮೌಸ. ಸೊ ಡ್ರ್ಯಾಗ್ ಮಾಡಿದ ನಂತರ ಏನಾಗಿದೆ ನೋಡಿರಿ, ಎಲ್ಲನೂ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನೋಡಿರಿ ಎಲ್ಲನೂ ಸೆಲೆಕ್ಟ್ ಆಗಿದೆ, ಕಾಣ್ತಿದ್ದೆ ನಿಮಗೆ ಇಲ್ಲಿ ಸೆಲೆಕ್ಟ್ ಆದದ್ದು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಮತ್ತೆ ಇಲ್ಲಿ ಶೇಡಿಂಗ್ಸ್ದಲ್ಲಿ ಬಾರ್ಡರ್ಸ್ದಲ್ಲಿ ಹೋಗ್ತೀನಿ. ಮತ್ತು ಇಲ್ಲಿ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಮತ್ತು ಇಲ್ಲಿ ಶೇಡಿಂಗ್ದಲ್ಲಿ ಹೋಗಿ ಒಂದೇ ಕಲರನ್ನು ಅಪ್ಲೈ ಮಾಡಿಬಿಡ್ತೀನಿ. ಓಕೆ ಇಲ್ಲಿ ಮೋರ್ ಕಲರ್ಸ್, ಆಮೇಲೆ ಕಲರ್ಸ್ ತಗೋತೀನಿ. ಓಕೆ ಇದರಲ್ಲಿ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಮತ್ತಿಲ್ಲಿ ಕಸ್ಟಮ್ದಲ್ಲಿ ಹೋಗಿ ಲೈಟ್ ಕಲರ್ ಮಾಡ್ಕೋತೀನಿ. ಮತ್ತಿಲ್ಲಿ ಓಕೆ. ಸೊ ಪುನಃ ಇಲ್ಲಿ ಓಕೆ ಕೊಡಬೇಕಾಗ್ತದೆ. ಓಕೆ ಈ ಪ್ರಕಾರ ನಾವು ಕಲರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ ಸೊ ಈ ಟೆಕ್ಸ್ಟ್ಗಳಿಗೆ ಕೂಡ ಕಲರನ್ನು ನೀವು ಹಾಕ್ಬೋದು. ಸೊ ಇಲ್ಲಿ ಬಂದು ಟೆಕ್ಸ್ಟ್ ಕಲರನ್ನು ನೀವು ಚೇಂಜ್ ಮಾಡ್ಕೋಬೋದು. ಓಕೆ ಟೆಕ್ಸ್ಟ್ ಕಲರ್ ನಮಗೆ ಬೇಕಾದ ಟೆಕ್ಸ್ಟ್ ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ ಸೈಜನ್ನು ಜಾಸ್ತಿ ಮಾಡ್ಕೋಬೋದು, ಟೆಕ್ಸ್ಟ್ ಸೈಜನ್ನು. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಂಬರ್ಸನ್ನು ಕೂಡ ರೆಡಿ ನಂಬರ್ಸ್ಗೆ ಅಥವಾ ಟೆಕ್ಸ್ಟ್ಗೆ ನಾವು ಏನು ಮಾಡ್ಬೋದು, ಇಲ್ಲಿ ಶೇಡಿಂಗನ್ನು ಹಾಕ್ಬೋದು. ಈ ಪ್ರಕಾರ ನಾವು ಶೇಡಿಂಗನ್ನು ಕೊಡ್ಬೋದು. ನೆಕ್ಸ್ಟ್ ಮತ್ತೆ ಏನು ನೋಡೋದಂದರೆ ಇದ್ರೊಳಗಡೆ ಇಲ್ಲಿ ಎಂಟ್ರ್ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಬಂದು ಎಂಟ್ರನ್ನು ಪ್ರೆಸ್ ಮಾಡ್ಕೋತೀನಿ. ಓಕೆ ಮತ್ತು ನಾವು ಮತ್ತೆ ಪುನಃ ನಮಗೆ ಏನು ಬೇಕಾಗಿದ್ದು ಅಂದರೆ ಇವು ಬಾರ್ಡರ್ಸ್ ಬೇಕಾಗಿದ್ದು ಅಂದರೆ ಎಂಟರ್ ಪ್ರೆಸ್ ಮಾಡಿದರೆ ನಮಗೆ ಪುನಃ ಏನು ಬರ್ತವೆ, ಬಾರ್ಡರ್ಸ್ ಬರ್ತವೆ. ಮತ್ತು ಕಂಟ್ರೋಲ್ ಜೆಡ್ ಪುನಃ ಹೊಡಿಬೇಕಾಗ್ತದೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮತ್ತೆ ಪುನಃ ಇಲ್ಲಿ ಹೋಗ್ತೀನಿ. ಮತ್ತು ಇಲ್ಲಿ ಡ್ರಾ ತಿಳಿದೆ ನೋಡಿರಿ, ಡ್ರಾ ಟೇಬಲ್ ತಗೋತೀನಿ. ಸೊ ಇವಾಗ ನಾನು ಡ್ರಾ ಮಾಡ್ಕೋತೀನಿ, ಟೇಬಲನ್ನು ಡ್ರಾ ಮಾಡ್ಕೊಳ್ಳೋದು. ಸೊ ಇದಕ್ಕೆ ನಾವು ಏನು ಮಾಡ್ಬೋದು, ಇಲ್ಲಿ ಟೇಬಲ್ ನಮಗೆ ಎಷ್ಟು ಬೇಕಷ್ಟಲ್ಲೇ ಡ್ರಾ ಮಾಡ್ಕೋಬೋದು. ಓಕೆ ನೋಡಿರಿ. ಸೊ ಇವಾಗ ಟೇಬಲ್ ಡ್ರಾ ಮಾಡ್ಕೋಬೋದು. ನೋಡಿರಿ ಟೇಬಲನ್ನು ಯಾವ ಪ್ರಕಾರ ಬೇಕು ಆ ಪ್ರಕಾರ ಟೇಬಲ್ ಡ್ರಾ ಮಾಡ್ಕೊಳ್ಳೋದು. ಓಕೆ ಈ ಪ್ರಕಾರ ನಾವು ಟೇಬಲನ್ನು ಡ್ರಾ ಮಾಡ್ಕೋಬೋದು. ಸೊ ಈಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬೇಡ ಆಗಿತ್ತಂದರೆ ನಾವು ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ರೈಟ್ ಕ್ಲಿಕ್ ಡಿಲೀಟ್ ಟೇಬಲ್. ಓಕೆ ಟೇಬಲ್ ಡಿಲೀಟ್ ಆಗ್ತದೆ. ಸೊ ಈಗ ಮತ್ತೆ ನಾ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಟೆಕ್ಸ್ಟನ್ನು ಬರಿಬೋದು, ನಂಬರ್ಸ್ ಹಾಕ್ಬೋದು, ಟೆಕ್ಸ್ಟ್ ಹಾಕ್ಬೋದು. ಸೊ ಇಲ್ಲಿ ನಾವು ಒಳಗಡೆ ಇಲ್ಲಿ ಬರಿಬೋದು. ಸೊ ಒಳಗಡೆ ಇಲ್ಲಿ ನಾವಿಲ್ಲಿ ಬರಿಬೋದು. ಓಕೆ
ಓಕೆ. ಓಕೆ, ಈ ಪ್ರಕಾರ ನಾವಿಲ್ಲಿ ಟೆಕ್ಸ್ಟನ್ನು ಬರಿಬೋದು. ಇದರಲ್ಲಿ ಟೆಕ್ಸ್ಟನ್ನು ಬರಿಬೋದು. ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಬಾರ್ಡ್ರನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿರ್ತಕ್ಕಂಥ ಬಾರ್ಡ್ರನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ, ಇವತ್ತು ಏನೇನು ನೋಡಿದ್ವಿ ನಾವಿಲ್ಲಿ, ಬಾಟಮ್ ಬಾರ್ಡರ್, ಟಾಪ್ ಬಾರ್ಡರ್, ಆಮೇಲೆ ಲೆಫ್ಟ್ ಬಾರ್ಡರ್, ರೈಟ್ ಬಾರ್ಡರ್, ನೋ ಬಾರ್ಡರ್ ಸೆಲೆಕ್ಟ್ ಮಾಡಿದ ನಂತರ ನೋ ಬಾರ್ಡರ್ ಕೊಡ್ಬೋದು. ಸೈಡಿಂಗ್ ಅಷ್ಟೇ ಉಳಿತದ. ಓಕೆ, ಇಲ್ಲಿ ಆಲ್ ಬಾರ್ಡರ್ಸ್ ಅಂದರೆ ಎಲ್ಲ ಕಡೆ ಬಂದಿರ್ತವೆ, ಟಾಪ್, ಬಾಟಮ್, ಲೆಫ್ಟ್, ರೈಟ್ ಮತ್ತು ಇನ್ಸೈಡ್. ಸೊ ಔಟ್ಸೈಡ್ ಅಂದರೆ ಈ ಪ್ರಕಾರ ಔಟ್ಸೈಡ್ ಅಷ್ಟೇ ಬಂದಿರ್ತದೆ. ಓಕೆ, ಸೊ ಇನ್ಸೈಡ್ ಅಂದರೆ ಈ ಪ್ರಕಾರ ಆಗ್ತದೆ. ಸೊ ನೋಡಿರಿ, ಔಟ್ಸೈಡ್ ಅಷ್ಟೇ ಏನಾಗಿದ್ದಾವೆ, ದಪ್ಪ ಲೈನ್ಸ್ ಬಂದವೆ, ಒಳಗಡೆ ಎಲ್ಲನೂ ಥಿನ್ ಲೈನ್ಸ್ ಇವೆ. ಸೊ ಔಟ್ಸೈಡು ಸೇಮ್ ಅದೇ ರೀತಿ ಆಗಿದೆ. ಸೊ ಔಟ್ಸೈಡ್ದಾಗ ಏನಾಗಿದ್ದಾವೆ, ಔಟ್ಸೈಡ್ ಬಾರ್ಡ್ರ ಥಿನ್ ಲೈನ್ಸ್ ಬಂದಿದ್ದಾವೆ ಮತ್ತು ಇನ್ಸೈಡ್ ಬಾರ್ಡರ್ಸ್ ಎಲ್ಲನೂ ಲೈನ್ಸ್ ಥಿಕ್ ಆಗಿದ್ದಾವೆ. ಸೊ ಇನ್ಸೈಡ್ ಮತ್ತು ಔಟ್ಸೈಡ್ ಡಿಫ್ರೆನ್ಸ್ ನೋಡಿರಿ ಇಲ್ಲಿ. ಓಕೆ, ಅದರ ನಂತರ ಇನ್ಸೈಡ್ ಆರಿಜೆಂಟಲ್ ಮತ್ತು ಇನ್ಸೈಡ್ ವರ್ಟಿಕಲ್. ನೋಡಿರಿ, ಇನ್ಸೈಡ್ ಆರಿಜೆಂಟಲ್ ಅಂದರೆ ಒಳಗಡೆ ಇರ್ತಕ್ಕಂಥ ಲೈನ್ಸ್ ಎಲ್ಲನೂ ಏನಾಗಿದೆ, ಥಿನ್ ಲೈನ್ಸ್ ಇದ್ದಾವೆ. ವರ್ಟಿಕಲ್ ಅಂದ್ಕೊಳ್ಳೆ ಏನಾಗಿದ್ದಾವೆ, ಥಿಕ್ ಲೈನ್ಸ್ ಆಗಿದ್ದಾವೆ. ಓಕೆ, ಸೊ ಆರಿಜೆಂಟಲ್ ಲೈನ್. ಸೊ ಇಲ್ಲಿ ಡ್ರಾ ಟೇಬಲ್ ನಮ್ಗೆ ಗೊತ್ತಾಯಿತು. ಆಮೇಲೆ ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ನೋಡಿದ್ದೀವಿ. ಓಕೆ, ಇಷ್ಟೆಲ್ಲ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ದೇವೆ. ಓಕೆ, ಸೊ ಇವತ್ತಿನ ಕ್ಲಾಸ್ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ. ಜೊತೆಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.